ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ರಿಯಾಜ್ ಅಹಮದ್ ನೇಮಕ. ಬೆಂಗಳೂರಿನ ಶೇಷಾದ್ರಿಪುರಂ ಜನತಾ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜಯಪ್ರಕಾಶ್ ಬಂದೂರ್ ಅವರ ಆದೇಶದ ಮೇರೆಗೆ ನೂತನ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ರಿಯಾಜ್ ಅಹಮದ್ ರವರಿಗೆ ನೇಮಕಾತಿ ಆದೇಶ ಪತ್ರ ನೀಡಿ ಪಕ್ಷದ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು, ರಿಯಾಜ್ ಅಹಮದ್ ರವರ ಕುಟುಂಬ ವರ್ಗದವರು ಹಾಜರಿದ್ದರು. ನಮಸ್ಕಾರ. ಸಭೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಇಲ್ಲಿ ನನ್ನನ್ನು ಅಭಿಮಾನಿಸುವ ಎಲ್ಲ ಬಂಧುಗಳಿಗೂ, ಕುಟುಂಬಸ್ಥರಿಗೂ, ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿ ಮಾಡುತ್ತಿರುವ ಎಲ್ಲ ನನ್ನ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀನಿವಾಸಣ್ಣ. ಈ ಪಕ್ಷಕ್ಕೆ ನನ್ನ ಸೇರ್ಪಡೆ ಆಗಲು ನಮ್ಮ ಈಶ್ವರ ಸರ್ ಅವ್ರನ್ನ ಭೇಟಿ ಮಾಡಿಸಿ ನನ್ನ ಒಂದು ಸೋಷಿಯಲ್ ಸರ್ವಿಸ್ ಏನು ಮಾಡ್ತೇನೆ, ಸಮಾಜ ಸೇವೆಯನ್ನು ಗುರುತಿಸಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ನೀವು ಆಗಲೇಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಮೀಟಿಂಗ್ ಕೊಟ್ಟು ಮಾತಾಡಿಸಿ, ಇಲ್ಲ ನೀವು ರಾಜ್ಯ ಮಟ್ಟದಲ್ಲೇ ಇರಬೇಕು ನೀವು ಅಂತ ಹೇಳ್ಬಿಟ್ಟು ನಮ್ಮ ನಾಗೇಶ್ ಸರ್ ಅವ್ರನ್ನ ಭೇಟಿ ಆಗ್ಬೇಕಂತ ಹೇಳಿದ್ವಿ. ಬಟ್ ನನಗೆ ಕಾರಣಾಂತರಗಳಿಂದ ನನಗೆ ಡೆಲ್ಲಿ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ನಾನೊಂದು ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಈ ಒಂದು ಸಮಾರಂಭಕ್ಕೆಲ್ಲರೂ ಬಂದು ನನ್ನನ್ನು ಆಶೀರ್ವದಿಸಿ ಹಿಂಗೆ ನನ್ನ ಒಂದು ಜೀವನ ಪಯಣ ಜನತಾ ಪಾರ್ಟಿಯಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು ನನ್ನ ಕುಟುಂಬ ಏನಿದೆಯೋ ಆ ಕುಟುಂಬದ ಪ್ರಕಾರ ನಾನು ಜನತಾ ಪಕ್ಷದ ಒಂದು ದೊಡ್ಡ ಒಂದು ಇದಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಹಿಂದೆ ಇರುವ ಮೇಡಮ್ ಧ್ವಾನಿ ಮೇಡಮ್ ಅವರಾಗಿರ್ಬೋದು, ಅವ್ರ ರೋಡ್ ಸರ್ ಆಗಿರ್ಬೋದು, ಎಲ್ಲರೂ ನನ್ನ ಒಂದು ಸಹಕಾರ ಕೊಟ್ಟು ನನ್ನನ್ನು ಬೆಳೆಸಿ ಅವರು ಹಿಂದೆ ನನ್ನ ಬೆನ್ನಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಜನತಾ ಪಕ್ಷಕ್ಕೆ ಏನೇ ಆಗಲಿ ಯಾವತ್ತೂ ಕೈ ಬಿಡದಂಗೆ ನಾನು ನಡ್ಕೊಂಡು ಹೋಗ್ತೀನಿ. ಬರೋ ಈ 5 ವರ್ಷಗಳಿಂದ ನಮಗೆ 3-4 ವರ್ಷ ಇನ್ನೂ ಕಾಲಾವಕಾಶ ಇದೆ. ನಮ್ಮ ಜನತಾ ಪಕ್ಷ ಈ ಮೂಲೆಯಲ್ಲೂ ಗೊತ್ತಾಗಬೇಕು ಜನತಾ ಪಕ್ಷ ಅಂದ್ರೆ ಯಾವುದು, ಎಲ್ಲಿಂದ ಬಂದಿದ್ದು ಅಂತ ಹೇಳ್ಬಿಟ್ಟು ಮೂಲೆಯಲ್ಲೂ ಗೊತ್ತಾಗಬೇಕು. ಈ ಒಂದು ಕಾರ್ಯಕ್ರಮ ಹತ್ತಿರದಲ್ಲೇ ನಾನು ಇವಾಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಓಡಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ತಗೊಂಡಿದ್ದೀವಿ. ನಮ್ಮ ನಾಗೇಶ್ ಅವರ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡ್ಬಿಟ್ಟು ಯಾವಾಗಿಂದ ಓಡಬೇಕು ಏನನ್ನೋದು ಮೂಲೆಯಿಂದ ಈ ಮೂಲೆಯಿಂದ ಆ ಮೂಲೆವರೆಗೂ ಪ್ರತಿಯೊಂದು ಕಡೆನೂ ನಮ್ಮ ಒಂದು ಜನತಾ ಪಕ್ಷ ಪ್ರತಿಯೊಂದು ಹಳ್ಳಿಯಲ್ಲೂ ಗೊತ್ತಾಗಬೇಕು. ಎಲ್ಲಿಂದ ಬಂದ್ರು, ಎಲ್ಲಿಂದ ಇದು ಅನ್ನೋದು, ಇದು ಹುಟ್ಟು ಎಲ್ಲಿಂದ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರ ಕುಟುಂಬಕ್ಕೂ ಮನೆವರೆಗೂ ತಲುಪಿಸ್ತೀವಿ. ಅಲ್ಲಿವರೆಗೂ ನಾವು ನಮ್ಮ ಒಂದು ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಈ 2 ಮಾತುಗಳನ್ನು